ಉತ್ತರವನ್ನು ಒದಗಿಸಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ತುಂಬ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನು ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಧ್ಯಕ್ಷೆ. ಯಾಕೆ ಅಂತಂದರೆ 2023 ಏಪ್ರಿಲ್ಗಿಂತ ಮುಂಚೆ 1ರಿಂದ 20 ಯೂನಿಟ್ವರೆಗೆ ಇರ್ತಕ್ಕಂಥ HP ಇರ್ತಕ್ಕಂಥ ನೇಕಾರ ಬಿಲ್ಲನ್ನು ₹1.25 ಅಂತ ಇತ್ತು ಅಧ್ಯಕ್ಷೆ. ಆದರೆ ಅದನ್ನು ಏಪ್ರಿಲ್ 23ರಿಂದ ಮೇ 23ರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ. 20/10/23ರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ. ರಾಜ್ಯ 80% ಸಣ್ಣ ಪ್ರಮಾಣದ ನೇಕಾರರಿಗೆ ಅನುಕೂಲವಾಗಿರೋದ್ರಿಂದ 10 HP ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ಲಿನ ಜೊತೆಗೆ ಎನರ್ಜಿ ಚಾರ್ಜಸ್ಸು, ಫಿಕ್ಸ್ಡ್ ಚಾರ್ಜಸ್ಸು, ಫ್ಯೂಯಲ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು 10ರಿಂದ 20 HP ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ 1.25 ಘಟಕ ಒಂದರಂತೆ ಮಾಸಿಕ ಬಿಲ್ಲನ್ನು ತಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ 1.25 ಬದಲಾಗಿ 23 ಮೇದಿಂದ ಅದು ₹11 ಥರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದರು. ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ 25/9/24ರಲ್ಲಿ 10.1 HP-ಯಿಂದ 20 HP ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ 1.25ರಂತೆ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂಥೇಳಿ ಆದೇಶ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಧ್ಯಕ್ಷ. ಆದರೆ 1ರಿಂದ 20 HP ಇರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷ. ಅವರಿಗೆ 1.25 ಅಂತೆ ಅವರು ತುಂಬೋದಿಕ್ಕೆ ರೆಡಿ ಇದ್ದಾರೆ, ತುಂಬ್ತಾನೆ ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದರೆ 20 ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದರೆ 10 ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷೆ. ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂಥೇಳಿ ಹೆಸ್ಕಾಮ್ನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷೆ. ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ನೇಕಾರರಂತೂ ಗೋಳು ನೋಡೋಕ್ಕಾಗ್ತಾ ಇಲ್ಲ ಅಧ್ಯಕ್ಷೆ. ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಈ ಒಂದು ಇಡೀ ಕರ್ನಾಟಕದ 20 ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ, ಅದನ್ನು ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷೆ. ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದರು 1ರಿಂದ 10 HP ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂಥೇಳಿ. ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ, ನವಂಬರ್ನಲ್ಲಿ ಆದೇಶ ಆಗಿದೆ. ಆ ಮೇಕ್ಕಿಂತಲೂ ಪೂರ್ವದಿಂದ ಮತ್ತು ನವಂಬರ್ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ಲನ್ನು ಅವರೇ ಭರಿಸ್ಬೇಕು. ಕೇವಲ 20 ಅಥವಾ 30 ಕೋಟಿ ಅಷ್ಟೇ ಅಲ್ಲ ಮೇಡಮ್, 120 ಕೋಟಿ ಮನ್ನಾ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ 1ರಿಂದ 10 HP. ಪುನಃ 1ರಿಂದ 10 HP ಆದಮೇಲೆ 10ರಿಂದ 20 HP ಕೂಡ ಬಂದರು. ಅವರಿಗೂ ಕೂಡ ನಾವು ₹1.25 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಿಳುವಳಿಕೆ ಪ್ರಕಾರ 10ರಿಂದ 20 ಕೋಟಿ ಅಲ್ಲ, 120 ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ರೂ ಕೂಡ ಇದನ್ನು ಭರಣಾ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಅವ್ರ ಮೇನ್ ಪ್ರಶ್ನೆ ಏನಂದರೆ, ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ 6-7 ತಿಂಗಳು ಏನಿದೆ ಆ ಹಣವನ್ನು ನೇಕಾರರೇ ಭರಿಸಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ. ಅದಕ್ಕೆ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಡಿ ಅಂತೇಳಿ ಸಿದ್ದು ಸೌದಿ ಅವರು ಕೂಡ ಬಂದಿದ್ದರು. ಅದನ್ನು ನನ್ನ ಕಡೆ ಕಷ್ಟ. ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರೋಸ್ಪೆಕ್ಟಿವ್ ಆಗೋದಿಲ್ಲ. ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗೋದಿಲ್ಲ. ಯಾವ ತಾರೀಕಿನಿಂದ ಆದೇಶ ಮಾಡಿರ್ತೀವೋ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ.
ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿಂದ ನನಗೆ ಮನ್ನಾ ಮಾಡಿಸೋದು. ಆದರೂ ಕೂಡ ನೀವೇನಾದರೂ ಮನವಿ ಕೊಟ್ಟಿದ್ದು, ನೀವು ಮನವಿ ಮಾಡ್ತಾ ಇದ್ದೀರಿ, ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ ಖಂಡಿತ ನಾನು ಪರಿಶೀಲನೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ 120 ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ರು, ಅದನ್ನು ಸ್ವಾಗತ ಮಾಡ್ತೇವೆ. ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೆ ಅಧ್ಯಕ್ಷ. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನು ಮನ್ನಾ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತು ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ, ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್, ತಮ್ದಲ್ಲ ಅವ್ರದ್ದೇ ಇದೆ, ನಿಮ್ದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ. ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ, ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ, ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ. ಕೆಲವೊಬ್ಬರು ಮಾತ್ರ ತುಂಬಿಲ್ಲ. ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನು ಜವಾಬ್ದಾರಿ ತಗೊಳಕ್ಕೆ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ತಾವು ಸೀನಿಯರ್ ಮಂತ್ರಿ ಇದ್ರಿ, ತಾವು ಹೇಳಿದ್ರೆ ಮುಖ್ಯಮಂತ್ರಿ ಕೇಳ್ತಾರ. ಸೀನಿಯರ್ ರಿಕ್ವೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರ. ನಿಮ್ಮನ್ನೇ ಕರ್ಕೊಂಡು 100 ಒಪ್ತಾರ, ನಮ್ಮ ಭರೋಸಾ ಇದೆ. ತಾವು ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅಧ್ಯಕ್ಷರೇ, ತಾವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ. ನಿಜವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಕುತ್ಕೊಂಡ್ರೆ ಹಿಂದಿನ ಸರ್ಕಾರ ಇವರಿಗೆ ಯಾವುದೇ 1 ರಿಂದ 10 HP ಅವರಿಗೆ ರಿಯಾಯಿತಿ ಕೊಡಲಿಲ್ಲ. ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ 1 ರಿಂದ 10 HP ಅವರಿಗೆ ಫ್ರೀನೇ ಕೊಟ್ವಿ. ಫಿಕ್ಸ್ ಚಾರ್ಜಸ್ಸು, ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡಲೇಬೇಕು. ಆ ಆದೇಶದಲ್ಲಿ ಅದು ಇದೆ. ಅದನ್ನು ಅವ್ರ ಪ್ರಶ್ನೆ ಇತ್ತು, ಇರಲಿ. ಬಟ್ ಅದಕ್ಕೆ 1 ರಿಂದ 10 HP ಕೊಟ್ಟ ಮೇಲೆ 10 ರಿಂದ 20 HP ಕೊಡೋಂದ್ರು, ಅದಕ್ಕೂ ಕೂಡ ₹1.25 ಕೊಟ್ಟಿದ್ದೀವಿ. ಎಲ್ಲ ಹೊರೆ ಸೇರಿ 120 ರಿಂದ 130 ಕೋಟಿ ಬರ್ತಾ ಇದೆ. ಇನ್ನು ಕೆಲವೊಬ್ರು ಏನು ಏಪ್ರಿಲ್ನಿಂದ ನವೆಂಬರ್ ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ. ಅದನ್ನ ನಾನು ರೈಟ್ ಅಲ್ಲ ಮನೆ ಅಧ್ಯಕ್ಷರೇ ಕೊಡ್ರಿ. ಈಗ 2.5 ವರ್ಷ ಮೇಲ್ಪಟ್ಟ ಆಯ್ತ, ಅವ್ರು ನಿರಂತರ ಉದ್ಯೋಗ ಬಿಟ್ಟು ತಿರುಗಾಡತಾರ. ಅವರಲ್ಲಿ ಹೋಗಿದ್ರೆ ಮನೆಗೆ, ಬಿಜಾಪುರಕ್ಕೂ ಅವ್ರ ಮನೆಗೆ ಹೋಗಿ ಬಂದಾರ, ಅವ್ರು ಕೂಡ ಮೀಟಿಂಗ್ ಮಾಡಿ ಬಂದಾರ. ಅಲ್ಲಲ್ರಿ, ನಾನು ಹೇಳ್ತೀನಿ, ನಮ್ ಇದ್ದರೇ ಕೇಳ್ರಿ, ಅವ್ರ ಪಾಪ ಬಡವರು, ಅವ್ರಿಗೇನೋ ಬದುಕಲಾಕ ಆಗಲ್ಲ. ಮಂತ್ರಿ ಬಂದಾರ ನೋಡ್ರಿ, 1 ಮೀಟ್ರ್ ನಮ್ದೇನ್ ವಿಚಾರ ಐತೆ ಅಂದ್ರ, ಬರೇ ಹಿಂದಿನ ಗೌರ್ಮೆಂಟ್ ಮಾಡಬೇಡ್ರಿ ದಯಮಾಡಿ. ನೀವೇನು ಆಶ್ವಾಸನೆ ಕೊಟ್ಟಿದ್ದಿರಲ್ಲ, ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ನಾವು 10 HP 20 HP ವರೆಗೆ ಮನ್ನಾ ಮಾಡ್ತೀವತ್ತ ಹೇಳಿದಿರ್ತಾವ, ಫ್ರೀ ಕೊಡ್ತೀವತ್ತ. ಫ್ರೀ ಕೊಟ್ಟದ್ರೊಳಗಿಂದ 6 ತಿಂಗಳು ಉಳಿದದ. 1 ನಿಮಿಷ ಇದ್ದೋಣ, 1 ನಿಮಿಷ. ಪ್ರಣಾಳಿಕೆ ಒಳಗೆ ನಾವು ಘೋಷಣೆ ಮಾಡ್ತೀವಿ, ತತ್ಕ್ಷಣ ಅಂತ ಬರೀದಿಲ್ಲ. ನಿಮ್ಮ ಪ್ರಣಾಳಿಕೆನೂ ಹಂಗೆ ಇರ್ತದೆ, ನನ್ನ ಪ್ರಣಾಳಿಕೆನೂ ಹಂಗೆ ಇರ್ತದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು 1-5-6 ತಿಂಗಳ ನಂತರ ಮಾಡಿದ್ದೀವಿ. ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ. ಆದರೂ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ. ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ. 6 ತಿಂಗಳದ್ದು ಏನದ ಬಿಡಿಸೋದಿದೆಯಲ್ಲ, ನಾನು ನೀವು ಸೇರಿ ಪ್ರಯತ್ನ ಮಾಡೋಣ. ದಯಮಾಡಿ ಮುಖ್ಯಮಂತ್ರಿ ಅವರು ಬಂದಾರ, ಬಂದ್ರೆ ಆಯ್ತು, ಅವರು ಬಂದಾರ, ನೀವು ಅವ್ರಿಗೆ ಹೇಳ್ರಿ, ನಾವು ವಿನಂತಿ ಮಾಡ್ಕೋತೀವಿ. ನೀವು ಅವ್ರಿಗೆ ತುಂಬಲಾಕ ಸಾಧ್ಯ ಇಲ್ಲ ರೀ ಸರ್. ಉದ್ಯೋಗ ಬಂದಾಗತ್ತೆ ಅವ್ರದ್ದು, ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಸರ್ಕಾರ ಏನ್ ಮಾಡಿದ್ರೆ ರಿಯಾಯಿತಿ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪನವ್ರು. ಬಿಜೆಪಿ ಸರ್ಕಾರ ಬಿಜೆಪಿ ಇವತ್ತು ನೇಕಾರ ಜನರ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ. ಬಿಜೆಪಿ
ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಕಾರ್ಯಕ್ರಮಗಳ ಈಗ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಹತ್ರ 6-7 ತಿಂಗಳದ್ ನಮ್ಗೇನ್ ಬಾಳ್ ಹೊರೆ ಅಲ್ಲ, ನಾನು ಹೋಗಿ 20 ಕೋಟಿ ಬರೀ 20 ಕೋಟಿ ನಾನು ಖಂಡಿತ ಅವ್ರ ಜೊತೆ ತಾವೇ ಕನ್ವಿನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ಕರೆಂಟ್ ಬಿಲ್ 5-6 ತಿಂಗಳದ್ ನಮ್ ನಾವು ಕನ್ವಿನ್ಸ್ ಮಾಡಬೇಕು. ಒಂದ್ ನಿಮಿಷ ನಿಂತು 5-6 ತಿಂಗಳ ಹಿಂದೆ ನಾವು ಪ್ರಣಾಳಿಕೆಯಲ್ಲಿ 1ರಿಂದ 10 HP ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ, ನಮ್ಮ ಪ್ರಣಾಳಿಕೆಯಲ್ಲಿ ಅದು ಕೊಟ್ಟಿದ್ದೀವಿ ಸರ್. ಆದ್ರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದ ಮೇಲೆ ನವೆಂಬರ್ವರೆಗೆ ಚಾರ್ಜಸ್ ಆಗಿದೆ. ಆ ನವೆಂಬರ್ದಲ್ಲಿ ಮೇ ಟು ನವೆಂಬರ್ ಎಷ್ಟು ಒಂದು 4-5 ತಿಂಗಳದಿದೆ, ಅದನ್ನಷ್ಟು ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಮನೆ ಸಭಾಧ್ಯಕ್ಷರೇ ಮುಖ್ಯಮಂತ್ರಿ ಆದ್ರೆ ಓಕೆ. ಸಮಸ್ಯೆ ಬಗ್ಗೆ ಇದ್ರಾಗ ರಾಜಕಾರಣ ಮಾಡಬಾರ್ದು. ಮುಖ್ಯಮಂತ್ರಿ ಓಕೆ, ರಾಜಕಾರಣ ಮಾಡ್ತಾ ಇಲ್ಲ. ಸಭಾಧ್ಯಕ್ಷರೇ, ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವೇನ್ ಅದ್ರ ನಮ್ಮ ವಿನಂತಿ ಇಷ್ಟೇ ಸ್ವಾಮಿ, ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ, ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಸಣ್ಣ ನೇಕಾರರಿದ್ದಾರೆ ಸಚಿವರು, 1332 ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅವ್ರು ಇನ್ನೂ ಸಣ್ಣ ಸಣ್ಣ ರೈತರಿದ್ದಾರೆ. ನಾನು ನೀವು ಕೂಡ ಹೋಗಿ ಮಾಡೋಣ. ಕೊಡ್ರಿ, ಮುಂದಿನ ವಾರ ಒಂದ್ ಡೇಟ್ ಕೊಡ್ರಿ, ಎಲ್ಲಾರು ಕೂಡ್ಕೊಂಡು ಮುಖ್ಯಮಂತ್ರಿ ಮೇಡಮ್ ನಾವು ನೀವು ಕೂಡ ಮಾಡೋಣ. ಸರ್ ಅಲ್ಲಿ ತಗ ಡಿಸ್ಕನೆಕ್ಟ್ ಮಾಡಬೇಡ ಅಂತ ಹೇಳ್ರಿ. ಅಲ್ಲ, ಲೈಟ್ ಡಿಸ್ಕನೆಕ್ಟ್ ಮಾಡಿ ಅವ್ರು ಅದು ನಾನು ಹೇಳ್ತೀನಿ ಅವರಿಗೆ. 1232 ಪ್ರಶ್ನೆಯನ್ನ ಚರ್ಚೆ ಮಾಡಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲು ಬಯಸ್ತಾ ಇದ್ದೀನಿ. ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ, ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ. ಸಂಘರ್ಷಕ್ಕೆ ಹೋಗೋದು ಬೇಡ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿರಲ್ಲ ಮಾಡ್ತೀವಿ. ಅಧ್ಯಕ್ಷರೇ, ಆಮೇಲೆ ನಾನಪ್ಪ ವಜ್ಜಲ್ 1232 ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನು ಕೇಳಲು ಬಯಸ್ತಾ ಇದ್ದೀನಿ.